ಕೃಷಿಗೆ ಹೋದ ಬಜೆಟ್ನಲ್ಲಿ 17,537 ಕೋಟಿ ರೂಪಾಯಿ ಕೊಟ್ಟಿತ್ತು. ಆದರೆ ಈ ಸಲ 11,000 ಕೋಟಿ ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲ ಓವರಾಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿದಾಗ ನಮ್ಮ ಕೃಷಿಯಲ್ಲೂ ಕಡಿಮೆ ಮಾಡಿದ್ದಾರೆ. 11,531 ಕೊಟ್ಟಿದ್ದಾರೆ. ಅಂದರೆ 6,000 ಕೋಟಿ ಆಲ್ರೆಡಿ ಕಡಿಮೆ ಮಾಡಿದ್ದಾರೆ. ಇದು ಅದು ಪರ್ಸೆಂಟೇಜ್ದಾಗ ಮಾಡಿದರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಆಲ್ರೆಡಿ 34% ಅಲೋಕೇಶನ್ ಕಡಿಮೆ ಆಗಿದೆ. Still I will say that this is a good budget. The reasons are the whatever the expenditure which they are planning to incur in agriculture sector were long term views. Hence the whatever ನಾನು ಹೇಳಿದಾಗೆ ಈ ಉದಾಹರಣೆಗೆ ಏನು ಮಾಡಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಈ ವರ್ಷ ಮಾಡಿದರೆ ಈ ವರ್ಷ ನಮಗೇನು ಪ್ರತಿಫಲ ಸಿಗುತ್ತೆ ಹೇಳಿ. ಅದರದ್ದು ಪ್ರತಿಫಲ 10, 15, 20 ವರ್ಷ ಆದ ನಂತರ ಮಾತ್ರ ನಮ್ಗೆ ಸಿಗುತ್ತೆ. ಸೊ ಆದರೆ ಇನ್ನೊಂದು ಕೇಸಿನ ನಾವು ಏನಾಗಿದೆ ಅಂದರೆ, ನೀರಾವರಿಗೆ ಹೋದ ಸಲ 464 ಕೋಟಿ ಮಾತ್ರ ಕೊಟ್ಟಿದ್ದರು. ಈ ಸಲ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1,736 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸೊ ಮೋರ್ ದೆನ್ 1,000 crore rupees ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆ, ಸೊ ಅಂದರೆ 3 ಪಟ್ಟು ಜಾಸ್ತಿ ಆಗಿದೆ. ಈ ರೀತಿ ಎಲ್ಲನೂ ಖರ್ಚಾಗಿ ಕಡಿಮೆ ಮಾಡೋದ್ರಲ್ಲಿಂದ ಕೃಷಿಯಲ್ಲಿಯೂ ಕಡಿಮೆ ಮಾಡಿದ್ದಾರೆ. ಕೊಟ್ಟರು ಓವರಾಲ್ ಬಜೆಟ್ಲಿಂದ ಏನು ನಮ್ಗೆ ಅಡ್ವಾಂಟೇಜ್ಗಳಾಗಿದ್ದಾವೆ. ಮೊದಲನೇದಾಗಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಕೃಷಿ ಸಾಲಕ್ಕಾಗಿ 8 ಲಕ್ಷ ಕೋಟಿ ರೂಪಾಯಿ ಸರ್ಕಾರ ಮೀಸಲಿಟ್ಟಿದೆ. ಸೊ ಅದು ಸಿಕ್ಕರೆ ರೈತರಿಗೆ ನಾವೆಲ್ಲ ಇನ್ಪುಟ್ ಸೀಡ್ಸ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಅಂತ ಮಾತಾಡ್ತಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ಪುಟ್ ಅಂದರೆ ಕೃಷಿ ಸಾಲ. ರೈತರಿಗೆ ಸಾಲ ಸಿಗದೇ ಇದ್ದರೆ ಎಲ್ಲಿಂದ ಬೀಜ, ಎಲ್ಲಿಂದ ಗೊಬ್ಬರ ತೊಗೊಂಡು ಹಾಕ್ತಾರೆ. ಸೊ ಹಾಗಾಗಿ ಕೃಷಿ ಸಾಲ ಅತಿ ಮುಖ್ಯವಾದದ್ದು. ಅಂಥ ವಿಷಯಗಳನ್ನು ಭಾಳ ಸೂಕ್ಷ್ಮ ಮತ್ತು ಜಾಣ್ಮೆ ಹೆಜ್ಜೆಯನ್ನು ಸರ್ಕಾರ ಇದರಲ್ಲಿ ಇಟ್ಟಿದೆ. ಸೊ 8 ಲಕ್ಷ ಕೋಟಿ ರೂಪಾಯಿ ನಮ್ಮ ಕೃಷಿ ಸಾಲ ಸಿಗೋದ್ರಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದರೆಲ್ಲ 100% ಸದುಪಯೋಗ ಪಡ್ಕೊಳ್ಳೋದೇ ಇದ್ದರು 70-75% ಆದರೂ ಸದುಪಯೋಗ ಪಡ್ಕೊಳ್ತಾ ಅಂತ ನನ್ನ ಬಯಕೆ ಇದೆ. ಇದಲ್ಲದೆ ಅಲ್ಪಾವಧಿ ಸಾಲಕ್ಕಾಗಿ 5,000 ಕೋಟಿ ರೂಪಾಯಿ ಶಾರ್ಟ್ ಟರ್ಮ್ ಲೋನ್ ಅಂಥೇಳಿ ಸರ್ಕಾರ ಪ್ರೊವಿಷನ್ ಮಾಡಿದೆ. ಸೊ ಶಾರ್ಟ್ ಟರ್ಮ್ ಲೋನ್ ಅಂದರೆ 1 ವರ್ಷಕ್ಕೆ ಬೆಳೆ ಸಾಲ ಅಂತ ಕೊಡ್ತಾರೆ. ಸೊ ಇಷ್ಟು ಒಳ್ಳೆಯ ಹೆಜ್ಜೆಗಳು ಇಟ್ಟಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಅವರು ಏನು ಭಾರತದ ಬೆನ್ನೆಲುಬಾಗಿದ್ದಾರೆ ಅಂಥವ್ರಿಗೆ ಒಳ್ಳೆಯ ದೃಷ್ಟಿ ಇಟ್ಕೊಂಡು ಅಂಥವ್ರನ್ನೇ ಕಾನ್ಸಂಟ್ರೇಟ್ ಮಾಡಿ ಸರ್ಕಾರ ಖರ್ಚು ಮಾಡ್ತಾಯಿದೆ. 7% ಇಂಟ್ರೆಸ್ಟ್ ರೇಟ್ ಇದೆ. ಯಾವ ರೈತ ಪ್ರಾಂಪ್ಟಾಗಿ ಪೇಮೆಂಟ್ ಮಾಡಿದರೆ ಹಿ ಹ್ಯಾಸ್ ಟು ಪೇ ಓನ್ಲಿ 4%. 7% ಬಡ್ಡಿ ತುಂಬಬೇಕು ಅವರು. ಆದರೆ ನಾವು ಪ್ರಾಂಪ್ಟಾಗಿ ತುಂಬಿದರೆ ಅವನಿಗೆ ಎಟ್ ದಿ ಎಂಡ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ 4%. ಸೊ 3% ಈಸ್ ಕನ್ಸೆಷನ್. These are the very good the thinking which the government has thought of. Then ಅದಲ್ಲದೆ 500 ಕೋಟಿ ರೂಪಾಯಿ ಪ್ರೈಸ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ. ಪ್ರೈಸ್ ಸ್ಟೆಬಿಲೈಸೇಷನ್ಗೆ 500 ಕೋಟಿ ಕೊಟ್ಟದ್ದು ಭಾಳ ಕಡಿಮೆ, ಆದರೂ ಒಂದು ಒಳ್ಳೆಯ ಹೆಜ್ಜೆ ಅನುಭವ. ಮೊದಲು ಈ ರೀತಿ ಯಾವುದೂ ಕೊಟ್ಟಿದ್ದಿಲ್ಲ. ಇದಕ್ಕೆ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ಪ್ರೈಸ್ ಸ್ಟೆಬಿಲೈಸೇಷನ್ ಪ್ರೈಸ್ ಫ್ಲಕ್ಚುಯೇಟ್ ಆಗಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ರಾಜ್ಯ ಸರ್ಕಾರ 800 ಕೋಟಿ ಹೋದ ವರ್ಷ ಇಟ್ಕೊಂಡು ಸ್ಟಿಲ್ ರೈತರದ್ದೆಲ್ಲ ಉತ್ಪನ್ನಗಳು ಖರೀದಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ 500 ಕೋಟಿ ಕೊಟ್ಟದ್ದು ಭಾಳ ಕಡಿಮೆ. ಆದರೂ ಈ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಕಣ್ಣು ತೆರೆದಿದೆಯಲ್ಲ, ಅದು ಸಂತೋಷದ ಸುದ್ದಿ. ಇದಲ್ಲದೆ 300 ಕೋಟಿ ಕೃಷಿ ಇನ್ಸ್ಟಿಟ್ಯೂಷನ್ ಡೆವಲಪ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ, ಹಾರ್ಟಿಕಲ್ಚರ್ ವಿಶ್ವವಿದ್ಯಾಲಯ ಇವು ಮುಂದಿನ ದಿನಗಳಲ್ಲಿ 10-20 ವರ್ಷಗಳಲ್ಲಿ ಒಳ್ಳೆಯ ರಿಸಲ್ಟ್ ಕೊಡ್ತವೆ. ಸೊ ಹಾಗಾಗಿ ದೂರದೃಷ್ಟಿ ಈ ಬಜೆಟ್ ಇದೆ ಅಂತ ಹೇಳೋದ್ರಲ್ಲಿ ಸಂಶಯವೇ ಇಲ್ಲ. ಅದಲ್ಲದೆ 100 ಕೋಟಿ ಏನು ಮಾಡಿದ್ದಾರೆ ಮೋದಿಯವರು, ಒಂದು ಅವ್ರ ಉದಾಹರಣೆ ಏನು ತೊಗೊಂಡಿದ್ದರು. ನಾನು ಲಾಸ್ಟಿಗೆ ಹಿಡಿದು ಎಂಡ್ ಸರ್, ಹೈದರಾಬಾದ್ ಕರ್ನಾಟಕ ರೀಸನ್ ಯಾಕೆ ಹಿಂಗೆ ಆಗ್ತಾಯಿದೆ, ಏನು ರೀಸನ್ ಅಂತ. ನಾನು 3-4 ವರ್ಷ ಗುಜರಾತ್ನಲ್ಲಿ ವರ್ಕ್ ಮಾಡಿ ಬಂದಿದ್ದೇನೆ. ಇಲ್ಲಿಗೆ ಏನು ಡಿಫ್ರೆನ್ಸ್ ಇದೆ, ಯಾಕೆ ಹಂಗೆ ಆಗ್ತಾಯಿದೆ ಅನ್ನೋದು ನಾನು ಉದಾಹರಣೆ ಕೇಳ್ತೀನಿ. ಅದಕ್ಕಿಂತ ಮೊದಲ ಮೋದಿಯವರು ಏನು ಮಾಡಿದ್ದಾರೆ, 50 ಕೋಟಿ ರೂಪಾಯಿ ಮಾತ್ರ ನಮ್ಮ ಸ್ವದೇಶಿ ಗೋ ತಳಿಗಳನ್ನು ಸಂರಕ್ಷಿಸಲು ಇಟ್ಟಿದ್ದಾರೆ. ಇನ್ನೂ 50 ಕೋಟಿ ಏನು ಇಟ್ಟಿದ್ದಾರೆ ಅಂದರೆ ಫಿಶರೀಸ್, ಇನ್ಲ್ಯಾಂಡ್ ಫಿಶರೀಸ್, ಒಳನಾಡು ಮೀನುಗಾರಿಕೆ ಇಟ್ಟಿದ್ದಾರೆ. ಕಾರಣ ಏನಂದರೆ, ಸೊ 20-25 ವರ್ಷಗಳಿಂದ ಚೀನಾ ಸರ್ಕಾರ ಏನು ಮಾಡ್ತು, ನಮಗೆ ಹೈನುಗಾರಿಕೆಯಿಂದ ಯಾವುದೇ ಲಾಭವಿಲ್ಲ, ಆದಷ್ಟು ಲಾಭ ಇರಲಾರ್ದಂಥ ವ್ಯಾಪಾರಗಳನ್ನು ಬಂದ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಡೈರಿ ಬಿಸ್ನೆಸ್ ಆದರ್ ದೇ ಹ್ಯಾವ್ ಕಟೇಲ್ಡ್ ಇಟ್, ದೇ ಹ್ಯಾವ್ ಬಾಟ್ ಡೌನ್. ಓಕೆ,
ಹಾಗಾಗಿ ಹೈನುಗಾರಿಕೆ ಯಾವುದೇ ಇಂಪಾರ್ಟೆನ್ಸ್ ಕೊಡಲಾರ್ದಂಗೆ ಹೈನುಗಾರಿಕೆ ಬಂದ್ ಮಾಡಿದ್ರು. ಅವರು ಚೀಪ್ ಇದ್ದು ತರಿಸ್ಕೋತಾ ಇದ್ದರು ಕಡಿಮೆ ರೇಟಿಗೆ ಡೆನ್ಮಾರ್ಕ್ಲಿಂದ ತರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಡೆನ್ಮಾರ್ಕ್ದವ್ರನ್ನೂ ಅದೇ ರೇಟಿಗೆ ಕೊಡ್ತಾ ಇದ್ದಾರೆ. ಹಾಲು ಲೀಟ್ರ್ ಎಕ್ಸಾಂಪಲ್ 10 ರೂಪಾಯಿ ಲೀಟ್ರ್ ಅಂದರೆ 10 ರೂಪಾಯಿ ಲೀಟ್ರ್ ಹಾಲು ಕೊಡ್ಕೊಂಡು ಹೋಗ್ತಾಯಿದ್ರು. ಸೊ ಹಾಗಾಗಿ ಚೀನಾ ಗೌರ್ಮೆಂಟ್ ಏನು ಮಾಡ್ತು, ಸೊ ದೇ ಹ್ಯಾವ್ ಡಿಸ್ಕರೇಜ್ ದಿ ಡೈರಿ ಇಂಡಸ್ಟ್ರೀಸ್ ಆ್ಯಂಡ್ ದ ಎಂಟೈರ್ ಡೈರಿ ಇಂಡಸ್ಟ್ರಿ ಹ್ಯಾಸ್ ಬಿನ್ ವ್ಯಾನಿಶ್. Once the dairy industry has been vanished in China, the Denmark government started increasing prices. ಸೊ ಅಲ್ಲಿಂದ ಹಲ್ಲಾಗುಲ್ಲ ಈ ಚೀನಾದಾಗ ಏನಿದು ಡೈಲಿ ಎಸೆನ್ಷಿಯಲ್ ಮಿಲ್ಕ್ ಬೇಕು, ಪ್ರೈಸಸ್ ಡೇ ಬೈ ಡೇ ಇನ್ಕ್ರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಡೆನ್ಮಾರ್ಕ್ದವ್ರಿಗೆ ಪಕ್ಕ ಗೊತ್ತಾಯಿತು ಚೀನಾದಾಗ ಡೈರಿ ಇಂಡಸ್ಟ್ರಿ ಹ್ಯಾಸ್ ಕಂಪ್ಲೀಟ್ಲಿ ವ್ಯಾನಿಶ್. ಸೊ ವಾಟ್ ಎವರ್ ಪ್ರೈಸ್ ದೇ ಚಾರ್ಜ್ ದೇ ಹ್ಯಾವ್ ಟು ಪೇ. ಸೊ ಹಾಗಾಗಿ ಚೀನಾ ಪರಿತಪ್ಪಿಸ್ತು, ಯಾಕೆ ನಾವು ಈ ರೀತಿ ಮಾಡಿದೆವು ಅಂತ. ಮತ್ತು ಅವರು ಬ್ಯಾಕ್ ತಮ್ಮ ಇದಕ್ಕೆ ಬರೋಕ್ಕೆ 15-20 ವರ್ಷ ತೊಗೊಂಡ್ರು. ಆದರೆ ಮೋದಿಯವ್ರದ್ದು ಈ ವಿಷಯದಲ್ಲಿ ನಾನು ಗುಜರಾತ್ನಾಗಿದ್ದಾಗ ಅವರು ಭಾಷಣ ಕೇಳಿದ್ರಿ ಅಂತಂದರೆ, ವಿ ಶುಡ್ ನಾಟ್ ಡಿಪೆಂಡೆಂಟ್ ಆನ್ ಅದರ್ಸ್ ಫಾರ್ ಡೈರಿ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್. ವಿ ಶುಡ್ ಬಿ ನಂಬರ್ ಒನ್. At least if not, we should meet ourselves. We should not depend on others. Okay, with keeping these mind in long-term mind, he started initiative with 50 crores rupees for just protecting the domestic varieties of animals. Okay, so ಇದಲ್ಲದೆ ಇನ್ನೂ ಒಂದು 100 ಕೋಟಿ ಏನು ಕೊಟ್ಟಿದ್ದಾರೆ ಅಂದರೆ ಸಾಯಿಲ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ. ಓಕೆ, ಇದು ಒಳ್ಳೆಯ ಬೆಳವಣಿಗೆ. ಸೊ ಮೊಬೈಲ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ರೇಟರಿ ಬರ್ತವೆ. ಯಾರ್ಯಾರು ಹೊಲಕ್ಕೆ ಅಂತೀರಿ ಅಲ್ಲೇ ಹೊಲಕ್ಕೆ ಬಂದು ಟೆಸ್ಟ್ ಮಾಡಿ ನಿಮ್ಗೊಂದು ಕಾರ್ಡ್ ಕೊಡ್ತಾರೆ, ಸಾಯಿಲ್ ಹೆಲ್ತ್ ಹೆಂಗಿದೆ, ಏನು ಕಂಟೆಂಟ್ ಇದೆ, ಏನು ಹಾಕಬೇಕು. ಹಾಗಾದರೂ ಮಾಡಿ ಅಟ್ಲೀಸ್ಟ್ ನಾವೇನು ಇಂಪೋರ್ಟೆಡ್ ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಇದ್ದೇವೆ ಅದು ಕಡಿಮೆ ಮಾಡೋ ಉದ್ದೇಶದಿಂದ ಈ ರೀತಿ ಮೋದಿ ಸರ್ಕಾರ ಥಿಂಕ್ ಮಾಡಿದೆ. ಇದಲ್ಲದೆ ಏನು ಮಾಡಿದೆ, ಸವಳು ಆಗ್ತಾಯಿದೆ. ಸವಳು ಆಗಲಾರ್ದಂಗೆ ಪ್ರಿವೆಂಟ್ ಮಾಡೋಕ್ಕೆ ಒಂದು 100 ಕೋಟಿ ರೂಪಾಯಿ ಅಲೋಕೇಟ್ ಮಾಡಿದ್ದಾರೆ. ದೀಸ್ ಆರ್ ದ ವೆರಿ ಗುಡ್ ಇನಿಷಿಯೇಟಿವ್ಸ್, but the allocated money is become inadequate. So we hope that in the future, in another 4 years, they may take care. But the initiatives are become very good initiatives. Then sir, 500 crores for setting up of warehouse. This is a good initiative because whatever the farmers are getting, they are claiming it is a fact. Farmers are not getting good price for their produce, though they go for bumper harvest. The allocated money for the irrigation is become very, very meager. They would have been allotted 50,000 crore for this. But the thing is, 50,000 crore rupees, the construction of big dam like Almaty Dam, that is not going to help. If you really see the reports of the scientists, so how much area is getting benefited from irrigation of the Krishna, this one? Same extent of area is losing by the Bijapur and Bagalkot district farmers. Rather than concentrating more on this aspect, so government should concentrate on micro irrigation or construction of ಒಂದೊಂದು ಊರಿಗೆ ಒಂದೊಂದು ಕೆರೆ 2 ಕೆರೆ ಕೆಟ್ಟರೆ ಸಾಕಷ್ಟು ವಾಟರ್ ಸ್ಟೆಬಿಲಿಟಿ ಇಂಪ್ರೂವ್ ಆಗ್ತದೆ. ಸೊ ಇಂಥ ದಿಶೆಯಲ್ಲಿ ಸರ್ಕಾರ ದೊಡ್ಡ ನೀರಾವರಿಯಲ್ಲಿ ದೊಡ್ಡ ಪ್ರಾಜೆಕ್ಟ್ ಕೊಡೋದಕ್ಕಿಂತ ಸಣ್ಣ ಪ್ರಾಜೆಕ್ಟ್ ಪ್ರತಿ ಹಳ್ಳಿಗೂ ಪ್ರತಿ ಜನರಿಗೂ ಸಹಕಾರಿ ಆಗುವಂಥ ಇದು. ನಾನೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮೂರು ಇಲ್ಲೇ ಒಂದು 38 ಕಿಲೋಮೀಟ್ರ್ ಇದೆ ಸರ್, ಇಲ್ಲಿಂದ 28 ಕಿಲೋಮೀಟ್ರ್ ಇದೆ. ಸೊ ನಮ್ಮ ಊರಲ್ಲಿ ಒಂದು 4-5 ವರ್ಷದಿಂದ ಒಂದು ಕೆರೆ ಕಟ್ಟಿದ್ದಾರೆ. ಊರಿಗೂರು ವೆಜಿಟೇಬಲ್ ಬೆಳೀತಾ ಇದ್ದಾರೆ. ಎವ್ರಿ ಡೇ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 20 to 25 ಫಾರ್ಮರ್ಸು ಇಲ್ಲಿ ಕಾಯಿಪಲ್ಲೆ ತರ್ತಾರೆ. ಟೊಮಾಟೊ ಇವತ್ತು ಬೆಳೆದಿಲ್ಲ ಅನ್ನೋ ದಿನನೇ ಇಲ್ಲ. ಓನ್ಲಿ ಕನ್ಸ್ಟ್ರಕ್ಷನ್ ಆಫ್ 1 ಕೆರೆ. ಸೊ ಹೀಗಾಗಿ ಅಂಥದಕ್ಕೆ ಸರ್ಕಾರ ಜಾಸ್ತಿ ಕಾನ್ಸಂಟ್ರೇಟ್ ಕೊಡಬೇಕು. ಇದಕ್ಕೆ ಇನ್ನೂ ಜಾಸ್ತಿ ದುಡ್ಡು ಕೊಡಬೇಕು, ಸರ್ಕಾರ ಕೊಟ್ಟಿಲ್ಲ. ಎಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದರೂ ಕೊಡಬಹುದು ಅಂತ ನಾವು ಭಾವಿಸ್ತಾ ಇದ್ದೇವೆ. ಮೆಜಾರಿಟಿ ಆಫ್ ದಿ ಫಾರ್ಮರ್ಸ್ ಏನಿದ್ದಾರೆ ಅಂದರೆ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ. ಈ ದಿಶೆಯಲ್ಲಿ ಸರ್ಕಾರ ಜಾಸ್ತಿ ವಿಚಾರ ಮಾಡಿಲ್ಲ, ಸರ್ಕಾರ ವಿಚಾರ ಮಾಡಬೇಕಿತ್ತು. ಸೊ ಓವರಾಲ್ ಜನರಲ್ ಬಜೆಟ್ ಕೊಟ್ಟಿದೆ. ಸೊ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಗೆ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ಸ್ವಲ್ಪ ಏನಾದರೂ ದುಡ್ಡು ಕೊಟ್ಟಿದ್ರೆ ಒಳ್ಳೆಯ ಬಜೆಟ್ ಅಂತ ಹೇಳ್ಬೋದಿತ್ತು. ಲಾಸ್ಟಿಗೆ ನಾನು ಏನು ಹೇಳ್ತಾ ಇದ್ದೀನಿ, ಒಂದು ನಮ್ಮ ಇಂಪಾರ್ಟೆಂಟ್ ಗುಲ್ಬರ್ಗಕ್ಕೆ ಬಂದದ್ದೆ ಅಂದರೆ, ಸೊ ದ ಗೌರ್ಮೆಂಟ್ ಹ್ಯಾಸ್ ಲ್ಯಾಕ್ಡ್ ಫಾರ್ ಎನ್ಕರೇಜಿಂಗ್ ದಿ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್. ದಿಸ್ ಈಸ್ ದ ಮೇಜರ್ ಲ್ಯಾಕ್ಯುನಾ. The government has not taken care of encouraging the agro-based industry. Why? I will give best examples. Okay? ಉದಾಹರಣೆಗೆ ನಮ್ಮ ಗುಲ್ಬರ್ಗಾದಲ್ಲಿ ಏನಿಲ್ಲ ಅಂದರೆ 285 ದಾಲ್ ಮಿಲ್ಗಳು ಕೆಲಸ ಮಾಡ್ತಾಯಿದ್ದಾರೆ.
ಅದರಲ್ಲಿ 8-10% ಮಾತ್ರ ಮಾಡರ್ನ್ ಟೆಕ್ನಾಲಜಿ ಅಡಾಪ್ಟ್ ಆಗಿದ್ದಾವೆ. ಬುಲ್ಲಾರು, ಸಾಟೆಕ್ಸ್ ಮಷಿನ್ ಇವೆಲ್ಲ ಯೂಸ್ ಮಾಡಿದ್ದಾರೆ. ರಿಮೈನಿಂಗ್ 90% ಇನ್ನೂ ಟ್ರೆಡಿಷ್ನಲ್ ಸಿಸ್ಟಮೇ ಇದ್ದಾವೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು ಒಂದು ಸ್ಟಡಿ ಕಂಡಕ್ಟ್ ಮಾಡಿದೆ ಈ ವರ್ಷ. ಸೊ ದ ಡಿಫ್ರೆನ್ಸ್, ವಾಟ್ ಈಸ್ ದ ರಿಕವರಿ ಪರ್ಸೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಮಾಡರ್ನ್ ಆ್ಯಂಡ್ ಟ್ರೆಡಿಷ್ನಲ್ ದಾಲ್ ಮಿಲ್ ಅಂತ ಕೊಟ್ಟಿದೆ. ಟ್ರೆಡಿಷ್ನಲಿಗೆ ಮಾಡರ್ನಿಗೆ ಕಂಪೇರ್ ಮಾಡಿದರೆ 7% ವೇರಿಯೇಷನ್ ಈಸ್ ದೇರ್ ಇನ್ ದಿ ರಿಕವರಿ ಪರ್ಸೆಂಟೇಜ್. ಓಕೆ, 7% ರಿಕವರಿ ಇಂಪ್ರೂವ್ಮೆಂಟ್ ಏನಾದರೂ ಆದರೆ ಗುಲ್ಬರ್ಗದಲ್ಲಿ ತೊಗರಿಗೆ ಮಾತ್ರ ಏರಿಯಾ ಏನು ಜಾಸ್ತಿಗೆ ಮಾಡಲಾರ್ದೆ, ಇಳುವರಿ ಏನು ಜಾಸ್ತಿ ಮಾಡಲಾರ್ದೆ, ನಾವು ಗುಲ್ಬರ್ಗದಲ್ಲಿ 14,842 ಟನ್ ತೊಗರಿ ಎಕ್ಸ್ಟ್ರಾ ಬೆಳೆದಂಗೆ ಆಗುತ್ತೆ. ಸಿ ಜಸ್ಟ್ ಟು ಎನ್ಕರೇಜ್ ದಿ ಅಗ್ರೋ-ಬೇಸ್ಡ್ ಇಂಡಸ್ಟ್ರೀಸ್. ಓಕೆ, if the agro-based industries have been adapted the modern technologies with the support of the government through incentives by beginning, if the industries which goes for modernization will not pay tax for 1 or 2 years, like that they have to give some incentives to the agro-based industries. Definitely we are going to achieve lot. This is going to contribute lot to the food security. ನಾನು ಹೇಳಿದ್ರೆ ಒಂದೇ ಗುಲ್ಬರ್ಗದಲ್ಲಿ ತೊಗರಿ ಒಂದೇ ಏನಾದರೂ ಸರ್ಕಾರ ಆಗ್ರೋ ಇಂಡಸ್ಟ್ರೀಸಿಗೆ ಇನ್ಸೆಂಟಿವ್ಸ್ ಕೊಟ್ಟು ಏನಾದರೂ ಮಾಡಿದಾಗ ಮಾಡರ್ನ್ ಟೆಕ್ನಾಲಜಿ ಅಡಾಪ್ಟ್ ಆದರೆ 14,000 ಟನ್ ತೊಗರಿ ಬೆಳೆದಂಗೆ ಆಗುತ್ತೆ. ಇದ್ದು ತೊಗರಿಗೆ ಅಷ್ಟು ಆ್ಯಡ್ ಆದಂಗೆ ಆಗುತ್ತೆ. ಓಕೆ, ಆದರೆ ನಮ್ಮ ಭಾರತ ದೇಶದಲ್ಲಿ ಪೂರಾ ತೊಗೊಂಡ್ರೆ 2.53 ಲ್ಯಾಕ್ ಟನ್ಸ್ ಎಕ್ಸ್ಟ್ರಾ ತೊಗರಿ ಬೆಳೆದಂಗೆ ಆಗುತ್ತೆ. ಸೊ ಇಂಥ ದಿಶೆಯಲ್ಲಿ ಸರ್ಕಾರ ಲ್ಯಾಕ್ ಆಗಿದೆ. ಸೊ ಆದರೂ ಹೇಳ್ತೀನಿ, ಇದೆಲ್ಲ ನೋಡಿದರೆ ಸರ್ಕಾರ ಒಳ್ಳೆ ಜಾಣ್ಮೆಯಿಂದ ತನ್ನ ಹೆಜ್ಜೆಯನ್ನು ಇಡ್ತಾ ಇದೆ. ಒಳ್ಳೆ ಬಜೆಟ್ ಅಂತ ಹೇಳ್ಬೋದು. ಆದರೆ ಸಸ್ಟೈನೇಬಿಲಿಟಿ ಹೆಂಗಿರುತ್ತೆ, ಇದು ಕಂಟಿನ್ಯೂ ಆಗುತ್ತೋ ಅಥವಾ ಚೇಂಜ್ ಆಗುತ್ತೋ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಇಂದಿನ ಈ ವಿಚಾರಗೋಷ್ಠಿ ಸಂಯೋಗ ರೀತಿಯಾಗಿದೆ. ಅಂದರೆ ಹೈದರಾಬಾದ್ HKCCI ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅವ್ರ ಜೊತೆ ಸ್ವದೇಶಿ ಜಾಣ ಮಂಚ್ ಕೈ ಜೋಡಿಸಿ ಇದೊಂದು ಕಾರ್ಯಕ್ರಮ ಅಥವಾ ಗೋಷ್ಠಿ ಆಯೋಜಿಸಿತ್ತು. ಇಲ್ಲಿ ಬಂದಂಥ ಎಲ್ಲ, ಎಸ್ಪೆಷಲಿ ಉದ್ಘಾಟಕರಾಗಿ ಬಂದಂಥ ಶ್ರೀ ವಿಶ್ವನಾಥ ಸ್ವಾಮಿಯವರು ಮತ್ತು ವಿಚಾರ ಮಂಡನೆ ಮಾಡಿದಂಥ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದ ಮೇಲೆ ಡಾಕ್ಟರ್ ವಾಸುದೇವ ಸೇಡಮ್ ಅವರಿಗೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆ ವಿಭಾಗದಲ್ಲಿ ಶ್ರೀ ಉತ್ತಮ್ ಬಜಾಜ್ ಅವರಿಗೆ, ವ್ಯಾಪಾರ ಮತ್ತು ಉದ್ದಿಮೆ ವಿಭಾಗದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಶೀಲ್ವಂತ್ ಅವರಿಗೆ, ಮೂಲಭೂತ ಸೌಕರ್ಯಗಳ ವಿಭಾಗದ ಮೇಲೆ ಹೇಳಿದಂಥ ಡಾಕ್ಟರ್ ಆನಂದ್ ಕಿತ್ತೂರ್ ಅವರಿಗೆ ಮತ್ತು ಕೃಷಿ ಕ್ಷೇತ್ರದ ಮೇಲೆ ಮಾತಾಡಿದಂಥ ಡಾಕ್ಟರ್ BS ರೆಡ್ಡಿ ಅವರಿಗೆ, ಅದೇ ರೀತಿ HKCCI ಅಧ್ಯಕ್ಷರಾದಂಥ ರಾಧಾಕೃಷ್ಣ S ರಘೋಜಿ ಅವರಿಗೆ, ಅಮರನಾಥ್ ಸಿ ಪಾಟೀಲ್ ಅವರಿಗೆ, ಗೌರವ ಕಾರ್ಯದರ್ಶಿಗಳು ಮತ್ತು ಎಲ್ಲ HKCCI ಮೆಂಬರ್ಗಳಿಗೆ, ಮತ್ತು ಅತಿ ಮುಖ್ಯವಾಗಿ ಇಂಥ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ಪತ್ರಿಕೋದ್ಯಮದವರಿಗೆ, HKCCI ಮತ್ತು ಸ್ವದೇಶಿ ಜಾಗರಣ ಮಂಚ ಧನ್ಯವಾದಗಳನ್ನು ಹೇಳುತ್ತದೆ. ಇದರಿಂದ ಈ ಮೂಲಕ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀವಿ. ವಂದನೆಗಳು.